ಬಿ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಯಾವ ಊರಿನಲ್ಲಿ ದೇವಸ್ಥಾನಗಳ ಗಂಟೆಗಳ ಮೊಳಗುವುದಕ್ಕಿಂತ ಮುಂಚಿತವಾಗಿ ಶಾಲೆಯ ಗಂಟೆಗಳು ಮೊಳಗುತ್ತವೋ ಆ ಊರು ಉದ್ಧಾರ ಆಗ್ತದೆ, ಆ ಶಾಲೆ ಉದ್ಧಾರ ಆಗುತ್ತೆ, ಆ ಊರಿನಲ್ಲಿರ್ತಕ್ಕಂಥ ಮಗು ಉದ್ಧಾರ ಆಗುತ್ತೆ. ಶೈಕ್ಷಣಿಕವಾಗಿ ಏನು ಅಂಬೇಡ್ಕರ್ ಅವರು ಹೇಳಿದ ಹಾಗೆ ತಲೆ ತಗ್ಗಿಸಿ ನೋಡು ನಿನ್ನನ್ನು ತಲೆ ಎತ್ತಿ ನೋಡುವಂತೆ ಮಾಡುತ್ತದೆ ಆ ಪುಸ್ತಕ ಅಂತೇಳಿ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ ವಾಕ್ಯದಂತೆ ಪುರಸಭೆ ಅನುದಾನದ ವತಿಯಿಂದ ರಾಮನಗರ ಶಾಲೆ ಮತ್ತು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಮಾಜಿ ಕೆಎಂಎಫ್ ಅಧ್ಯಕ್ಷರಾದಂಥ ಭೀಮಾನಾಯಕ ಸರ್ ಅವರ ಆಶಯದಂತೆ ಅಗರಿಬೊಮ್ಮನಹಳ್ಳಿ ಸರ್ಕಾರಿ ಶಾಲೆಗಳನ್ನು ಶೈಕ್ಷಣಿಕವಾಗಿ ಶಿಕ್ಷಣ ಎಲ್ಲ ಮಕ್ಕಳಿಗೆ ಸಮಾನಾಂತರವಾಗಿ ಕೊಡಿಸ್ಬೇಕಂತೇಳಿ ಅವರ ಮಾರ್ಗದರ್ಶನದಂತೆ ಎಲ್ಲ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರನ್ನು ಒಳಗೊಂಡು ಅದೇ ರೀತಿಯಾಗಿ ಶಾಲೆಯ SDMC ಅಧ್ಯಕ್ಷರನ್ನು ಒಳಗೊಂಡು ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಒಳಗೊಂಡು ಏನು ರಾಮನಗರ ಶಾಲೆಯ ಮೊದಲಿನ ಸ್ಥಿತಿ ಮರುಕಳಿಸಬೇಕಂತೇಳಿ ನಾವು ಇಂದಿನ ದಿವಸದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ದೇವೆ. ಅದರ ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ರಾಮನಗರ ಶಾಲೆಯ ತಡೆಗೋಡೆ ಪ್ಲಸ್ ಕಾಂಪೌಂಡ್ ಪ್ಲಸ್ ಗೇಟು ಸುರಕ್ಷಿತವಾಗಿ ಇರಲಿ ಅಂತೇಳಿ ಆ ಗೇಟನ್ನು ಸುತ್ತ ಉದ್ಘಾಟನೆ ಮಾಡಿ ಎಲ್ಲ ಸರ್ವರ ಸದಸ್ಯರ ಜೊತೆಗೆ ಅದೇ ರೀತಿಯಾಗಿ ಈ ರಾಮನಗರ ಶಾಲೆಯಲ್ಲಿ ಈ ಮಕ್ಕಳು ನಾವು ಅವಾಗವಾಗ ಎಲ್ಲರೂ ಬಂದು ನೋಡಿದಾಗ ಬರೀ ಧೂಳಿನಿಂದ ಇರ್ತಾ ಇತ್ತು. ಅದನ್ನು ಹೆಂಗನ ಮಾಡಿ ಫೇವರ್ಸ್ ಆಗ್ಬೇಕಂತೇಳಿ ನಮ್ಮ SFC ಅನುದಾನದ ಅಡಿಯಲ್ಲಿ ಒಂದು 10 ಲಕ್ಷ ರೂಪಾಯಿಯನ್ನು ಇಟ್ಕೊಂಡಿದ್ದೀವಿ. ಅದರ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಸಮಾಂತರವಾಗಿ ಸಿಗಬೇಕು. ಸರ್ಕಾರಿ ಶಾಲೆ ಬಡವರ ಶಾಲೆಯ ಮಕ್ಕಳು ಬರ್ತಾ ಇದ್ರು. ಆ ಬಡವರ ಮಕ್ಕಳ ಸಲುವಾಗಿ ಸರ್ಕಾರಿ ಶಾಲೆ ಉಳಿಸ್ಬೇಕು, ಸರ್ಕಾರಿ ಶಾಲೆ ಬೆಳೆಸಬೇಕು ಅಂತೇಳಿ ಏನು ಹಿರಿಯರು ಕಂಡಂತೆ ಕನಸನ್ನು ನನಸು ಮಾಡ್ತಾ ಇನ್ನು ರಾಮನಗರ ಶಾಲೆ ಒಂದೇ ಅಲ್ಲ, ಮೊನ್ನೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳು 17 ಶಾಲೆಗಳು ಇರ್ತವೆ. ಅದಕ್ಕೆ ಸಮಾನಾಂತರವಾಗಿ ಎಲ್ಲ ಶಾಲೆಗಳಿಗೆ ಒತ್ತು ಕೊಡಬೇಕಂತೇಳಿ ಮಾನ್ಯ ಶಾಸಕರಲ್ಲಿ 2 ತಿಂಗಳಾಯ್ತು ನಾವು ಮನವಿ ಕೊಟ್ಟು. ಅದನ್ನೇನು ಮನವಿ ಕೊಟ್ಟಿದ್ದೇನು ಕಸದ ಪುಟ್ಟಿಗೆ ಹಾಕ್ಯಾರೋ ಏನೋ ಗೊತ್ತಾಗ್ತಾ ಇಲ್ಲ. ಮಾನ್ಯ ಶಾಸಕರು ಆದಷ್ಟು ನಮ್ಮ ಮನವಿಗೆ, ಎಲ್ಲ ಸದಸ್ಯರ ಮನವಿ ಮೇರೆಗೆ ಸ್ವಲ್ಪ ಆದಷ್ಟು ನಮ್ಮ ಪುರಸಭೆಗೆ ಅನುದಾನ ಕೊಟ್ಟರೆ ನಮ್ಮ 17 ಶಾಲೆಗಳನ್ನು ಸಮಗ್ರ ಅಭಿವೃದ್ಧಿ ಶಿಕ್ಷಣ ಕೊಡಿಸಲಿಕ್ಕೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ಮಾತನ್ನು ಹೇಳ್ತಾ, ಅದೇ ರೀತಿಯಾಗಿ ಇದನ್ನು ಎಲ್ಲ ವಿದ್ಯಾರ್ಥಿಗಳು ಗ್ರಂಥಾಲಯವನ್ನು ಸದುಪಯೋಗಪಡಿಸಿಕೊಳ್ಳ್ರಿ. ಈ ಶಾಲೆಯನ್ನು ಇನ್ನೂ ಉತ್ತುಂಗಕ್ಕೆ ಏರಿಸಲಿಕ್ಕೆ ಎಲ್ಲ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಪುರಸಭೆ ಸದಸ್ಯರಿದ್ದಾರೆ, ಹಳೆ ವಿದ್ಯಾರ್ಥಿಗಳು ಇದ್ದಾರೆ, ಅವ್ರನ್ನೆಲ್ಲರೂ ಒಳಗೊಂಡು ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ತೀವಂತ ಹೇಳಕ್ಕೆ ಬಯಸ್ತೀನಿ. ಇಷ್ಟು ಹೇಳಿ ಮಾತು. ಗ್ರಂಥಾಲಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡ್ತೀವಿ. ಉದ್ಘಾಟನೆಗೆ ಎಲ್ಲ ಪುರಸಭೆಯ ಅಧ್ಯಕ್ಷರು, ಸದಸ್ಯರು, ಮುಖಂಡರು, ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಬಹಳಷ್ಟು ಕೈ ಜೋಡಿಸಿದ್ದಾರೆ. ಬಹಳಷ್ಟು ದಾನಿಗಳು ಕೈ ಜೋಡಿಸಿ ಇವತ್ತು ನಾವು ಗ್ರಂಥಾಲಯವನ್ನು ರೆಡಿ ಮಾಡಿದ್ದೀವಿ. ಪುರಸಭೆ ಅಧ್ಯಕ್ಷರು ಗ್ರಂಥಾಲಯಕ್ಕೆ ವಿಶೇಷವಾಗಿ ಮ್ಯಾಟ್ ಮತ್ತು ಪುಸ್ತಕಗಳನ್ನು ಕೊಡಿಸಿ ಗ್ರಂಥಾಲಯ ರಚನೆಗೆ ಬಹಳ ಸಹಕಾರಿಯಾಗಿದ್ದಾರೆ. ಎಲ್ಲರ ಪರವಾಗಿ, ಇಲಾಖೆ ಪರವಾಗಿ, ಮುಖ್ಯಗಳ ಪರವಾಗಿ, ಸಿಬ್ಬಂದಿ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅಧ್ಯಕ್ಷರಿಗೆ ನಾನು ಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ದಿನ ನಮ್ಮ ರಾಮನಗರ ಶಾಲೆಯಲ್ಲಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಒಂದು ಗ್ರಂಥಾಲಯವನ್ನು ಇಷ್ಟು ಉತ್ತಮವಾಗಿ ರಚನೆ ಮಾಡಲಿಕ್ಕೆ
ತುಂಬಾ ಸಹಕಾರವನ್ನ ನಮ್ಮ ಪುರಸಭೆಯ ಸದಸ್ಯರುಗಳು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ರಾಮನಗರ ಹಾಗೂ ನಮ್ಮ ಗ್ರಾಮದ ಅಗರಿಬೊಮ್ಮನಹಳ್ಳಿಯ ಸಾಕಷ್ಟು ಸಹಕಾರಿಗಳೊಂದಿಗೆ ಈ ಒಂದು ಗ್ರಂಥಾಲಯ ಹಾಗೂ ರಾಮನಗರ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರತಕ್ಕಂಥದ್ದು ಬಹಳಷ್ಟು ಖುಷಿ ನೀಡತಕ್ಕಂಥ ವಿಚಾರ. ನಮ್ಮ ಸರ್ಕಾರ ಶಾಲೆಗಳು ಇನ್ನೂ ಹೆಚ್ಚು ಶಾಲೆಯ ರಾಮನಗರ ಶಾಲೆಯಲ್ಲಿ ಸುಮಾರು 10 ಲಕ್ಷದ ಅನುದಾನದಲ್ಲಿ ನಮ್ಮ ಈ ಒಂದು ಅಂಕಣಕ್ಕೆ ಫೇವರ್ಸನ್ನು ಆಗ್ತಾ ಇರ್ತಕ್ಕಂಥದ್ದು, ಅದರ ಒಂದು ಭೂಮಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಮತ್ತು ಆ ಕಡೆ ಭಾಗದ ಅಂಕಣಕ್ಕೆ ಒಂದು ಕಾಂಪೌಂಡ್ನ ನಿರ್ಮಾಣ ಮಾಡಿದ್ದು ಮತ್ತು ಹೊಸದಾಗಿ ಒಂದು ದ್ವಾರಬಾಗಿಲ ಗೇಟನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ವಿಶೇಷವಾಗಿ ನಾವು ಈ ವರ್ಷ ನೂತನವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಗ್ರಂಥಾಲಯವನ್ನು ಸ್ಥಾಪನೆಯನ್ನು ಮಾಡಿದ್ವಿ. ಅದು ನಾವು ವಿಶೇಷವಾಗಿ ಏನು ನಮ್ಮೆಲ್ಲರ ಜೊತೆಗೆ ನೀವೆಲ್ಲ ಕೈ ಜೋಡಿಸಲಿಕ್ಕೆ ಬನ್ನಿ, ಆ ಪುಸ್ತಕಗಳ ತನ್ನಿ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೆ ಪಠ್ಯಪುಸ್ತಕದ ಜೊತೆಗೆ ಹಲವಾರು ಪುಸ್ತಕಗಳ ಪರಿಚಯ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರಲ್ಲಿ ಓದುವತಕ್ಕಂಥ ಒಂದು ಹವ್ಯಾಸವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ವಿಶೇಷವಾಗಿ ಒಂದು ನಮ್ಮ ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿದ್ದೀವಿ. ಅದಕ್ಕೆ ಸರ್, ಇವತ್ತು ಈ ನಮ್ಮ ಶಾಲೆಯಲ್ಲಿ ಇದು 10 ಲಕ್ಷ ರೂಪಾಯಿ ಫ್ಲೇವರ್ಸಿಗೆ ಹಾಕಿದ್ದಾರೆ, 7 ಲಕ್ಷ ಚಿಲ್ಡ್ರ ಕಾಂಪೌಂಡಿಗೆ ಆಗಿದೆ. ಆ ಗ್ರಂಥಾಲಯಕ್ಕೆ ಒಂದು 50,000 ರೂಪಾಯಿ ಅನುದಾನ ಆಗಿದೆ. ಒಬ್ಬರು ಗಾಡ್ರೇಜ್ ಕೊಡಿಸಿದ್ದಾರೆ ಹೊಸಪೇಟೆಯವರು. ಹಾಗಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮ ಇದು. ನಮ್ಗೆ ಈ ನಮ್ಮ ಶಾಲೆ ಅಂದ್ರೆ ಹೈಟೆಕ್ ಶಿಕ್ಷಣ ಸಿಗ್ಬೇಕನ್ನೋದೇ ನಮ್ಮ ಉದ್ದೇಶ. ಈ ಶಾಲೆಯಲ್ಲಿ ಓದ್ತಾ ಇರೋರು ಬಡ ಮಕ್ಕಳು ಜಾಸ್ತಿ ಇದ್ದಾರೆ. ಯಾಕಂದ್ರೆ 80% BPL ಕುಟುಂಬದವರೇ ಇದ್ದಾರೆ. ಹಾಗಾಗಿ ಇವತ್ತು ಜನಪ್ರತಿನಿಧಿಗಳು ನಮ್ಮ ಶಾಲೆಗೆ ಏನು ಸಹಕಾರ ನೀಡ್ತಾರೆ ಅವರಿಗೆ ನಾನು ಕೋಟಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಚಾಲನೆ ಕೊಟ್ಟಿದ್ದು ನಿಜವಾಗ್ಲೂ ಇಲಾಖೆ ವತಿಯಿಂದ ಅತ್ಯುತ್ತಮ ಕಾರ್ಯ. ಈ ನಿಟ್ಟಿನಲ್ಲಿ ಈ ಗ್ರಂಥಾಲಯ ಬಳಸಿಕೊಂಡು ನಮ್ಮ ಶಾಲೆಯ ಮಕ್ಕಳು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಆಶೆ ಹೇಳ್ತಾ, ಮತ್ತೆ ರಕ್ಷಣೆಗೆ ನಮ್ಮ ಬಹಳ ಮುಖ್ಯವಾಗಿ ಕಾಂಪೌಂಡಿಗೆ ಮತ್ತೆ ಅದಕ್ಕೆ ಬೇಕಾದಂಥ ಪೂರಕವಾಗಿರ್ತಕ್ಕಂಥ ಗೇಟನ್ನು ಕೂಡ ನಮ್ಮ SDMC ಅವರ ಸಹಕಾರದೊಂದಿಗೆ ಪುರಸಭೆ ಅಧ್ಯಕ್ಷರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ, ಮತ್ತು ಶಾಲೆ ಸುಂದರೀಕರಣ ಇವತ್ತು ಬಹಳ ಮುಖ್ಯವಾಗಿ ಖಾಸಗಿ ಶಾಲೆಗೆ ನಾವು ಬಹಳ ದೊಡ್ಡ ಸವಾಲು ಒಡ್ಡಬೇಕಾದ ಅಗತ್ಯತೆ ಇವತ್ತಿನ ದಿನಗಳಲ್ಲಿ ಹೆಚ್ಚಿದೆ. ಅನೇಕ ಕಡೆ ಸರ್ಕಾರಿ ಶಾಲೆ ಮುಸ್ತಿದ್ದಾರೆ ಅಂತಕ್ಕಂಥ ಕೂಗಿರುವಂಥ ಇವತ್ತಿನ ದಿನಗಳಲ್ಲಿ ನಮ್ಮ ಈ ರಾಮನಗರ ಶಾಲೆಯಲ್ಲಿ ಪ್ರತಿ ವರ್ಷ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಿರೋದು ನಿಜವಾಗ್ಲೂ ಕೂಡ ಒಂದು ಆಶಾದಾಯಕ ಬೆಳವಣಿಗೆ. ಅದಕ್ಕೆ ಎಲ್ಲರೂ ಕಾರಣ. ಶಾಲೆಯ ಶಿಕ್ಷಕರಿರ್ಬೋದು, ಮುಖ್ಯಗಳಿರ್ಬೋದು, SDMC ಇರ್ಬೋದು, ಅಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಇಡೀ ಶಾಲೆಯನ್ನು ಸುಂದರೀಕರಣ ಮಾಡಬೇಕು ಅಂತೇಳಿ ಕೆಳಗಡೆ ನೆಲದಲ್ಲಿ ಟೈಲ್ಸ್ ಅನ್ನು ಹಾಕೋದ್ರ ಮುಖಾಂತರ ಈ ಶಾಲೆಯ ಸುಂದರೀಕರಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಮಾನ್ಯ ಪುರಸಭೆ ಅಧ್ಯಕ್ಷ ರಾಮಣ್ಣನವರು ವಿಶೇಷ ಕಾಳಜಿ ಇಟ್ಕೊಂಡು ಈ ಶಾಲೆಗೆ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಧನ್ಯವಾದಗಳು ಹೇಳ್ತಾ, ನಾವಿಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿದ್ವಿ. ಆ ಕಾಲದಲ್ಲಿ ಈ ರಾಮನಗರ ಶಾಲೆ ಅಂದ್ರೆ ಇಡೀ ನಮ್ಮ ಡಿಸ್ಟಿಕ್ಕಿಗೆ ಹೆಸರಾದಂಥ ಶಾಲೆ ಇದು. ಯಾಕಂತ ಹೇಳಿದ್ರೆ ವಿಪರೀತವಾದಂಥ ವಿದ್ಯಾರ್ಥಿಗಳು, ಒಳ್ಳೆ ಉತ್ತಮವಾದಂಥ ಶಿಕ್ಷಕರನ್ನು ಕೂಡ ಇದು ಹೊಂದಿತ್ತು. ಎಲ್ಲ ಆಟ ಪಾಠಗಳಲ್ಲಿ, ಸ್ಪೋರ್ಟ್ಸ್ಗಳಲ್ಲಿ ಬಹಳ ಹೆಸರಾದಂಥ ಈ ರಾಮನಗರ ಶಾಲೆ ಇದನ್ನ ಹಿಂಗೆ ಮುಂದುವರ್ಸ್ಕೊಂತ ಹೋಗ್ಬೇಕಂತಂದೇಳಿ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಈ ಒಂದು ಮೊಬೈಲ್ ಗೀಳಿನ ಕಾಲದಲ್ಲಿ ಗ್ರಂಥಾಲಯಗಳು ನಶಿಸಿ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ನಮ್ಮ ರಾಮನಗರ ಶಾಲೆಯ ಮಕ್ಕಳು ಒಂದು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಲಿ, ಅವರಿಗೆ ಜ್ಞಾನದ ಅರಿವು ಆಗಲಿ ಅನ್ನೋ ಕಾರಣದಿಂದ ಏನೊಂದು ಗ್ರಂಥಾಲಯವನ್ನು ತೆರೆದಿದ್ದಾರೆ. ಅವರಿಗೆ ಮೊಟ್ಟ ಮೊದಲಿಂದಾಗಿ ತುಂಬ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ರಾಮನಗರ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲು ನಮ್ಮ ಅಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ದೊಡ್ಡ ಹೆಸರಾಂತ ಶಾಲೆ ರಾಮನಗರ ಶಾಲೆ. ಮಧ್ಯದಲ್ಲಿ ಕೆಲವು ವರ್ಷಗಳ ಕಾಲ ರಾಮನಗರ ಶಾಲೆ ಕಳೆಗುಂದಿದ್ದು ನಿಜ. ಆದರೆ ಈ ಒಂದು ಕಳೆದ ಒಂದು 5-6 ವರ್ಷಗಳ ಅವಧಿಯಿಂದ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಪುರಸಭಾ ಅಧ್ಯಕ್ಷರು ಮತ್ತು SDMC ಎಲ್ಲ ಪದಾಧಿಕಾರಿಗಳು, ಬಹುಮುಖ್ಯವಾಗಿ ನಮ್ಮ ಶಾಬುದ್ದೀನ್ ಎಷ್ಟು ಕಾಳಜಿ ವಹಿಸ್ತಾರೆ ಈ ಶಾಲೆ ಅಂದ್ರೆ. ನಾನು ಕೂಡ SDMC ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಮ್ಮೂರಲ್ಲಿ ಕೂಡ ಸಾಕಷ್ಟು ಶಾಲಾ ಬಿಲ್ಡಿಂಗ್ಗಳು, ಕಾಂಪೌಂಡ್ಗಳು, ಶೌಚಾಲಯಗಳು ಮಾಡಿಸಿದ್ದೀನಿ. ಆದರೆ ನಮ್ಮ ತಾಲೂಕಿನಲ್ಲಿ ಸ್ಪರ್ಧೆ ಹೊಡೆತಕ್ಕಂಥ ಒಂದು ಕಾಮಗಾರಿಗಳು ಸರ್ಕಾರಿ ಶಾಲೆಯಲ್ಲಿ ನಡೀತಿದೆ ಬಂದ್ರೆ ಅದು ಅಗರಿಬೊಮ್ಮನಹಳ್ಳಿಯ ರಾಮನಗರ